ಮೊಹಮ್ಮದ್ ಸಿರಾಜ್ ವಿಶ್ವ ದಾಖಲೆಯನ್ನ ಬರೆದಿದ್ದಾರೆ. ಜಗತ್ತಿನ ವೇಗದ ಬೌಲರ್ಗಳೆಲ್ಲ ಕಕ್ಕಾಬಿಕ್ಕಿಯಾಗುವಂತೆ ಮಾಡಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧದ ಪಿಂಕ್ ಬಾಲ್ ಟೆಸ್ಟ್ ಪಂದ್ಯದಲ್ಲಿ ಮೊಹಮ್ಮದ್ ಸಿರಾಜ್ ಜಗತ್ತಿನ ಅತಿ ವೇಗದ ಎಸೆತವನ್ನ ಎಸೆದಿದ್ದಾರೆ. ಹೌದು, ಅದು ಬರೋಬ್ಬರಿ ಗಂಟೆಗೆ 181.6 ಕಿಲೋಮೀಟರ್ ವೇಗದಲ್ಲಿ. ಭಾರತದ ಬ್ಯಾಟರ್ಗಳನ್ನ ಥರಗುಟ್ಟಿಸಿದ ಆಸ್ಟ್ರೇಲಿಯಾದ ವೇಗಿಗಳು ಕೇವಲ 180 ರನ್ಗಳಿಗೆ ಭಾರತವನ್ನ ಆಲ್ಔಟ್ ಮಾಡಿದ್ದಾರೆ. ಬಳಿಕ ಬ್ಯಾಟಿಂಗ್ ಆರಂಭಿಸಿದಂತಹ ಆಸ್ಟ್ರೇಲಿಯಾದ 25ನೇ ಓವರ್ನಲ್ಲಿ ಈ ವಿಚಿತ್ರ ಹಾಗೂ ಅಪರೂಪದ ಪ್ರಸಂಗ ನಡೆದಿದೆ. ಮೊಹಮ್ಮದ್ ಸಿರಾಜ್ ಆಫ್ ಸ್ಟಂಪ್ನಿಂದ ಆಚೆಗೆ ಹಾಕಿದ ಚೆಂಡನ್ನು ಆಸ್ಟ್ರೇಲಿಯಾದ ಬ್ಯಾಟರ್ ಮಾನಸ್ ಲಾಂಬುಶೇನ್ ದೀಪ್ ಬ್ಯಾಕ್ವರ್ಡ್ ಪಾಯಿಂಟ್ಗೆ ಬೌಂಡರಿಯನ್ನ ಬಾರಿಸಿದ್ರು. ಸ್ಪೀಡೋಮೀಟರ್ನಲ್ಲಿ ಆ ಚೆಂಡು ಗಂಟೆಗೆ 181.6 ಕಿಲೋಮೀಟರ್ ವೇಗ ತೋರಿಸಿದೆ. ಅದುವೇ ಅಚ್ಚರಿಗೆ ಕಾರಣವಾಗಿದೆ. ಈ ಮೂಲಕ ವಿಶ್ವದ ಫಾಸ್ಟೆಸ್ಟ್ ಬೌಲರ್ಗಳ ಪಟ್ಟಿಯನ್ನ ಸೇರ್ಕೊಂಡಿದ್ದಾರೆ. ಭಾರತದ ವೇಗಿ ಮೊಹಮ್ಮದ್ ಸಿರಾಜ್ ವಿಶ್ವ ದಾಖಲೆಯನ್ನ ಬರೆದಿದ್ದಾರೆ. ಜಗತ್ತಿನ ವೇಗದ ಬೌಲರ್ಗಳೆಲ್ಲ ಕಕ್ಕಾಬಿಕ್ಕಿಯಾಗುವಂತೆ ಮಾಡಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧದ ಪಿಂಕ್ ಬಾಲ್ ಟೆಸ್ಟ್ ಪಂದ್ಯದಲ್ಲಿ ಮೊಹಮ್ಮದ್ ಸಿರಾಜ್ ಜಗತ್ತಿನ ಅತಿ ವೇಗದ ಎಸೆತವನ್ನ ಎಸೆದಿದ್ದಾರೆ. ಹೌದು, ಅದು ಬರೋಬ್ಬರಿ ಗಂಟೆಗೆ 181.6 ಕಿಲೋಮೀಟರ್ ವೇಗದಲ್ಲಿ. ಭಾರತದ ಬ್ಯಾಟರ್ಗಳನ್ನ ಥರಗುಟ್ಟಿಸಿದ ಆಸ್ಟ್ರೇಲಿಯಾದ ವೇಗಿಗಳು ಕೇವಲ 180 ರನ್ಗಳಿಗೆ ಭಾರತವನ್ನ ಆಲ್ಔಟ್ ಮಾಡಿದ್ದಾರೆ. ಬಳಿಕ ಬ್ಯಾಟಿಂಗ್ ಆರಂಭಿಸಿದ ಆಸ್ಟ್ರೇಲಿಯಾದ 25ನೇ ಓವರ್ನಲ್ಲಿ ಈ ವಿಚಿತ್ರ ಹಾಗೂ ಅಪರೂಪದ ಪ್ರಸಂಗ ನಡೆದಿದೆ. ಮೊಹಮ್ಮದ್ ಸಿರಾಜ್ ಆಫ್ ಸ್ಟಂಪ್ನಿಂದ ಆಚೆಗೆ ಹಾಕಿದ ಚೆಂಡನ್ನ ಆಸ್ಟ್ರೇಲಿಯಾದ ಬ್ಯಾಟರ್ ಮಾನಸ್ ಲಾಂಬುಶೇನ್ ದೀಪ್ ಬ್ಯಾಕ್ವರ್ಡ್ ಪಾಯಿಂಟ್ಗೆ ಬೌಂಡರಿಯನ್ನ ಬಾರಿಸಿದ್ದಾರೆ. ಸ್ಪೀಡೋಮೀಟರ್ನಲ್ಲಿ ಆ ಚೆಂಡು ಗಂಟೆಗೆ 181.6 ಕಿಲೋಮೀಟರ್ ವೇಗ ತೋರಿಸಿದೆ. ಅದುವೇ ಅಚ್ಚರಿಗೆ ಕಾರಣವಾಗಿದೆ. ಈ ಮೂಲಕ ವಿಶ್ವದ ಫಾಸ್ಟೆಸ್ಟ್ ಬೌಲರ್ಗಳ ಪಟ್ಟಿಯನ್ನ ಸೇರ್ಕೊಂಡಿದ್ದಾರೆ.